ನಮಸ್ತೆ ಗೆಳೆಯರೆ, HN ಪ್ರಾಪರ್ಟಿ ಗೈಡ್ಸ್ ನನಗೆ ಮತ್ತೊಮ್ಮೆ ನೀವು ಸ್ವಾಗತ ಮತ್ತು 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಬನ್ನಿ ಗೆಳೆಯರೆ, ಇವತ್ತು ನಾನೊಂದು ಮನೆಯ ಬಗ್ಗೆ ನಿಮಗೆ ಮಾಹಿತಿ ನೀಡಲು ನಾನು ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಮನೆಯ ಒಂದು ಈ ಮನೆಯ ಒಂದು ಲೊಕೇಶನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಲೊಕೇಶನ್ ಬಂದುಬಿಟ್ಟು ಹುಬ್ಬಳ್ಳಿ ಧಾರವಾಡದ ನಡುವೆ ಬರ್ತಕ್ಕಂಥ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲ್ ಏನಿದೆ, ಹಾಸ್ಪಿಟಲ್ ಸತ್ತೂರು ಬರುತ್ತೆ. ಸತ್ತೂರಲ್ಲಿ ಉದಯಗಿರಿಯಿಂದ ಬರ್ತಿದ್ದಾರೆ. ಉದಯಗಿರಿಯಲ್ಲಿರ್ತಕ್ಕಂಥ ಈ ಒಂದು ಮನೆ ಮತ್ತು ಬಸ್ ಸ್ಟ್ಯಾಂಡಿಗೆ ಬಹಳ ಹತ್ತಿರದಲ್ಲಿರ್ತಕ್ಕಂಥ ಒಂದು ಮನೆ ಗೆಳೆಯರೆ. ನೋಡಿ, ಮನೆಯ ಒಂದು ಫ್ರಂಟಲ್ಲಿ ಈ ಥರ ಒಂದು ಏನೊಂದು ಡೆವಲಪ್ಮೆಂಟ್ ಇದೆ, ತೋರಿಸ್ತಾ ಇದೆ ನಿಮಗೆ. ನೋಡಿ, ಇದೆಲ್ಲ ಒಳ್ಳೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ ಮತ್ತು ಜನವಸತಿ ಪ್ರದೇಶ ಮತ್ತು ಬಸ್ ಸ್ಟ್ಯಾಂಡಿಗೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಮನೆ ಗೆಳೆಯರೆ. ಯಾರಾದರೂ ನೋಡ್ತಾ ಇದ್ದರೆ, ಈ ಒಂದು ಏರಿಯಾದಲ್ಲಿ ಯಾರು ಮನೆ ನೋಡ್ತಾ ಇದ್ದರೆ ಒಂದು ಒಳ್ಳೆಯ ಅವಕಾಶ. ಈ ಮನೆ ಬಂದ್ಬಿಟ್ಟು ಗೆಳೆಯರೆ 10 ವರ್ಷ, ಈ ಮನೆಯ ಒಂದು ಏಜು 10 ವರ್ಷ. ಮತ್ತು ಇದೊಂದು ಡುಪ್ಲೆಕ್ಸ್ ಮನೆ ಗೆಳೆಯರೆ. 30-40 ಕಟ್ಟಿರ್ತಕ್ಕಂಥ ಒಂದು ಡುಪ್ಲೆಕ್ಸ್ ಮನೆಗಳಿರೋದು. ನೋಡಿ, ಈ ಥರ ಇದೆ. ಇದು ಫ್ರಂಟ್ ಗೇಟ್ಗಳಿದೆ. ಇಲ್ಲಿಂದ ಒಳಗೆ ಹೋಗ್ಬೇಕು ನಾವು. ಇದು ಕಾರ್ ಪಾರ್ಕಿಂಗ್ ಇಲ್ಲ, ನೀವು ಬೈಕ್ ಮಾತ್ರ ನೀವು ಪಾರ್ಕ್ ಮಾಡ್ಬೋದು. ನೋಡಿ, ಈ ಥರ ಇದೆ, ನಿಮಗೆ ಕಾಣಿಸ್ತದೆ. ಇಲ್ಲಿಂದ ಹೋದ್ರೆ ನಿಮಗೆ ಮೇನ್ ಡೋರ್ ಬರುತ್ತೆ ಗೆಳೆಯರೆ, ಮೇನ್ ಡೋರ್ ಬರುತ್ತೆ. ಮತ್ತು ಈ ಮನೆ ಭಾಳ ಅತಿ ಚೊಕ್ಕವಾಗಿ ಇಟ್ಕೊಂಡಾರವರು, ಭಾಳ ನೀಟಾಗಿ ಇಟ್ಕೊಂಡಾರವರು. 10 ವರ್ಷದ ಹುಡುಗಿ 10 ವರ್ಷ ಅಂತ ಏಜ್ಗೆ ಕಾಣಿಸೋದಿಲ್ಲ. ನೋಡಿ, ಈ ಥರ ಫ್ರಂಟಲ್ಲಿ ಈ ಥರ ನಿಮಗೆ ವ್ಯೂ ಸಿಗುತ್ತೆ. ಇದು ಫ್ರಂಟಲ್ಲಿ ಗೆಳೆಯರೆ. ಫ್ರಂಟಿಂದ ಒಳಗೋದ್ರೆ ನಿಮಗೆ ನೋಡಿ, ಈ ಥರ ಮೇಲ್ಗಡೆ ಎಲ್ಲ ಗ್ರಾನೈಟ್ ವರ್ಕ್ ಫಿಟ್ ಮಾಡಿರ್ತಾರೆ. ಇದು ನಾವು ಒಳಗಡೆ ಹೋದರೆ ಹಾಲ್ ಗೆಳೆಯರೆ. ಇದು ನೋಡಿ, ಹಾಲ್ ಈ ಥರ ಇದೆ. ಹಾಲಲ್ಲಿ ಒಂದು ನೀವು ಅವರು ಇಲ್ಲಿ ಟಿ ವಿ ಹಾಕ್ಕೊಂಡಿದ್ದಾರೆ. ಮತ್ತು ನೋಡಿ, ಈ ಥರ ಕಾಣಿಸ್ತದೆ ನಿಮಗೆ. ಇದು ಡುಪ್ಲೆಕ್ಸ್ ಮನೆ ಆಗಿರೋದ್ರಿಂದ ನಿಮಗೆ ಒಂದು ವ್ಯೂ ಹಾಲಿನಿಂದ ಮೇಲೆ ನೋಡಿದ್ರೆ ಈ ಥರ ಒಂದು ವ್ಯೂ ನಿಮ್ಗೆ ಕಾಣಿಸ್ತಿ ಗೆಳೆಯರೆ. ನೋಡಿ, ಇಲ್ಲಿಂದ ಮೇಲೆ ಹೋಗ್ಬೇಕು ನೀವು. ಇಲ್ಲಿ ಮೇಲೆ ಹೋದರೆ ನಿಮಗೆ ಮೇಲೆ ಹೋದರೆ ನೀವು ಮತ್ತೆ ನೆಕ್ಸ್ಟ್ ಸೆಕೆಂಡ್ ಫ್ಲೋರಲ್ಲಿ ಹೋಗ್ಬೋದು. ಇದೆಲ್ಲ ನಿಮಗೆ ನೋಡಿ, ಇಲ್ಲೊಂದು ಪಕ್ಕದಲ್ಲಿ ಇದು ವಿಂಡೋ ಬರುತ್ತೆ. ಹಾಲಲ್ಲಿ ವಿಂಡೋ ಇರ್ತಕ್ಕಂಥ ವಿಂಡೋ ಇದು. ನೋಡಿ, ಇಲ್ಲಿ ಮುಂದೆ ಬಂದರೆ ನಿಮಗೆ ಇಲ್ಲಿ ರೈಟಿಗೆ ನಿಮಗೆ ದೇವ್ರ ಮನೆ ಇದೆ. ಸಪ್ರೇಟಾಗಿ ದೇವ್ರ ಮನೆಯವರು ಮಾಡ್ಕೊಂಡ್ರೆ ನೋಡಿ, ಭಾಳ ನೀಟಾಗಿ ದೇವ್ರ ಮನೆ ಮಾಡ್ಕೊಂಡ್ರೆ. ಮತ್ತು ದೇವ್ರ ಮನೆಗೆ ಅಪೋಸಿಟಲ್ಲಿ ಇಷ್ಟು ಸ್ಪೇಸ್ ಇದೆ ನಿಮಗೆ. ಪೂಜೆ ಗೀಜೆ ಮಾಡೋದಕ್ಕೆ ಆರಾಮ ಸ್ಪೇಸ್ ಕೊಡೋದಕ್ಕೆ. ಆರಾಮ ಅಂದರೆ ಸತ್ಯನಾರಾಯಣ ಪೂಜೆ ಮಾಡ್ತಾ ಇರ್ತಾರಲ್ಲ, ಆ ಒಂದು ಪೂಜೆ ಮಾಡೋದಕ್ಕೆ ನಿಮಗೆ ಇದೊಂದು ಸ್ಪೇಸ್ ನಿಮಗೆ. ಈ ಒಂದು ಸ್ಪೇಸ್ ಪಕ್ಕದಲ್ಲಿ ನಿಮ್ಮೊಂದು ಚಿಕ್ಕದಾದ ರೂಮ್ ಸಿಗುತ್ತೆ ಗೆಳೆಯರೆ. ಒಂದು 15-20 ಜನ ಕೊಡ್ಬೋದು ಆರಾಮಾಗಿ, ಏನು ಸಮಸ್ಯೆ ಇಲ್ಲ. ನೋಡಿ, ಈ ಥರ ಒಂದು ಸ್ಪೇಸ್ ಇದೆ. ಆಮೇಲೆ ಇಲ್ಲೊಂದು ಚಿಕ್ಕ ರೂಮ್ ಇದೆ ನಿಮಗೆ. ನೀವು ಇದನ್ನು ಚಿಕ್ಕ ಬೆಡ್ರೂಮಾರು ಮಾಡ್ಕೋಬೋದು, ಅಥವಾ ನೀವು ಸ್ಟೋರ್ ರೂಮಾರು ಮಾಡ್ಕೋಬೋದು, ಏನಾರು ಮಾಡ್ಕೋಬೋದು. ಇಲ್ಲಿ ಒಬ್ಬರು ಮಲಗುವಂಥ ಒಂದು ಬೆಡ್ರೂಮ್ ಇದೆ. ಇದು ಬಿಟ್ಟರೆ ಇಲ್ಲಿ ನಿಮಗೆ ಇದು ಹಾಲ್ ಸಿಗುತ್ತೆ. ಹಾಲ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು ನಿಮಗೆ ಇಲ್ಲೊಂದು ಬೆಡ್ರೂಮ್ ಇದೆ ಗೆಳೆಯರೆ. ಇದು ಮಾಸ್ಟರ್ ಬೆಡ್ರೂಮ್ಗಳಿರೋದು. ನೋಡಿ, ಈ ಥರ ಇದೆ ಮಾಸ್ಟರ್ ಬೆಡ್ರೂಮ್ ಇದು. ಭಾಳ ನೀಟಾಗಿ ಅವರು ಭಾಳ ಶುಚಿಯಾಗಿ ನೀಟಾಗಿ ಇಟ್ಕೊಂಡಾರ. ಇಲ್ಲಿ ಇದು ಮಾಸ್ಟರ್ ಬೆಡ್ರೂಮ್ ಇದು. ನಿಮಗೆ ಬಾತ್ರೂಮ್ ಇದು. ನೋಡಿ, ಅಪ್ ಟು ನಿಮಗೆ ಟೈಲ್ಸ್ ಎಲ್ಲ ಫಿಟ್ ಮಾಡಿರೋರು, ಸೀಲಿಂಗ್ ಮಟ್ಟ. ಇದು ಮಾಸ್ಟರ್ ಬೆಡ್ರೂಮ್ ಇದು. ಒಳ್ಳೆಯ ಸ್ಪೇಸಿಯಸ್ ಬೆಡ್ರೂಮ್ ಇದು. ಫಸ್ಟ್ ಸ್ಪೇಸ್ ಇದೆ. ನೋಡಿ, ಈ ಕಡೆ ಬಂದರೆ ನಿಮಗೆ ಸಿಗ್ತಕ್ಕಂಥದ್ದೇ ನಿಮಗೆ ಕಿಚನ್ ಗೆಳೆಯರೆ. ಕಿಚನ್ ಇದೆ ಮತ್ತು ಇದಕ್ಕೆ ಸಪ್ರೇಟಾಗಿ ಬೋರ್ವೆಲ್ ಕೂಡ ಇದೆ. ಈ ಮನೆಗೆ ಒಂದು ಸಪ್ರೇಟಾಗಿ ಬೋರ್ವೆಲ್ ಇದೆ. ನೋಡಿ, ಇಲ್ಲಿ ಕಿಚನಿಂದ ನೀವು ಒಂದು ಈ ಕಡೆ ಬಂದರೆ ನಿಮಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಸಿಗುತ್ತೆ ನಿಮಗೆ. ಇಲ್ಲಿಂದ ನೀವು ಫ್ರಂಟಲ್ಲಿ ರೋಡಲ್ಲಿ ನೋಡ್ಬೋದು. ನೋಡಿ, ಈ ಥರ ಇದೆ ನಿಮಗೆ. ಇಲ್ಲಿ ಒಂದು ನೋಡಿ, ಇದೆಲ್ಲ ನಿಮಗೆ ಸಾಮಾನು ಇಟ್ಕೊಳ್ಳೋದಕ್ಕೆ ಸೆಲ್ಫ್ ಇದೆ ನಿಮ್ಗೆ. ಇಲ್ಲೊಂದು ಮೀಟ್ರ್ ಬರ್ತಿಗಳು. ಇದು ಬೋರ್ವೆಲ್ ಮೀಟ್ರ್ಗಳಿರೋದು, ಬೋರ್ವೆಲ್ದು ಆ ಥರ ಅವರು ಮಾಡ್ಕೊಂಡಾರ. ನೋಡಿ, ಈ ಥರ ಇದೆಲ್ಲ ನಿಮಗೆ ಶೆಲ್ಫ್ ಇದೆ. ನೀವು ಮೆಟೀರಿಯಲ್ನ ಇಟ್ಕೊಳ್ಬೋದು, ಏನು ಸಮಸ್ಯೆ ಇಲ್ಲ. ಇದು ಕಿಚನ್ ಗೆಳೆಯರೆ. ಕಿಚನಿಂದ ಹೊರ ಬಂದರೆ ನೀವು ಈ ಒಂದು ಸ್ಟೆಪ್ ಮುಖಾಂತರ ನೀವು ಸೆಕೆಂಡ್ ಫ್ಲೋರಿಗೆ ಹೋಗ್ಬೋದು ಗೆಳೆಯರೆ. ಎಲ್ಲ ಗ್ರಾನೈಟ್ ಫಿಟ್ ಮಾಡಿರೋದ್ರಿಂದ ನೀಟಾಗಿ ಭಾಳ ನೀಟಾಗಿ ಇಟ್ಕೊಂಡ್ರೆ ಮನೆಯವರು. 10 ವರ್ಷ ಮನೆ ಅಂತ ಅನ್ಸೋದಿಲ್ಲ ನಿಮ್ಗೆ, ಆ ಥರ ನೀಟಾಗಿ ಇಟ್ಕೊಂಡ್ರೆ ಅವರು. ಈ ಥರ ಸ್ಟೆಪ್ ಹತ್ಕೊಂಡು ನೀವು ಮೇಲೆ ಹೋಗ್ಬೇಕು. ಇಲ್ಲಿ ಮೇಲ್ಗಡೆ ನೋಡಿದ್ರೆ ನಿಮಗೆ ಈ ಥರ ಕಾಣಿಸ್ತಿದ್ದಾರೆ. ಫ್ರಂಟ್ ಡೋರ್, ಡೈರೆಕ್ಟ್ ಫ್ರಂಟ್ ಡೋರ್ ಕಾಣಿಸ್ತು ನಿಮಗೆ. ಬನ್ನಿ, ಇದು ಮೇಲ್ಗಡೆ ಇರ್ತಕ್ಕಂಥ ಸೆಕೆಂಡ್ ಫ್ಲೋರಲ್ಲಿ ಇರ್ತಕ್ಕಂಥದ್ದು ಇದು ಡುಪ್ಲೆಕ್ಸ್ ಮನೆ. ನೋಡಿ, ಇಲ್ಲಿ ಮೇಲ್ಗಡೆ ಈ ಥರ ಒಂದು ನೋಡಿ, ಈ ಥರ ಕರು ಅವರು ಸ್ಟೀಲ್ ಗ್ರಿಲ್ಲ ನಮ್ಗೆ ಅಳವಡಿಸಿಕೊಂಡಾರ ಅವರು. ಮೇಲೆ ನೋಡಿದ್ರೆ ಕೆಳಗಡೆ ಈ ಥರ ಕಾಣಿಸ್ತು ನಿಮಗೆ.
ನೋಡಿ ಹಾಲಲ್ಲಿ ಕೂತರಲ್ಲಿ ಕಾಣಿಸ್ತಾರೆ. ಮತ್ತು ಇದು ನೋಡಿ ಸೈಡೆಲ್ಲ ಸ್ಟೀಲ್ ಗ್ರಿಲ್ ಇದೆ. ಇದು ಸ್ಟೀಲ್ ಗ್ರಿಲ್ ಇದೆ, ಕರ್ವ್ ಆಗಿರ್ತಕ್ಕಂಥ ಒಂದು ಸ್ಟೀಲ್ ಗ್ರಿಲ್ಗಳಿದೆ. ಈ ಕಡೆ ಬಂದರೆ ಗೆಳೆಯರೆ ಇಲ್ಲಿ ನಿಮಗೆ ನೋಡಿ ಇಲ್ಲಿ ಸ್ವಲ್ಪ ಸ್ಪೇಸ್ ಸಿಗುತ್ತೆ ನಿಮಗೆ. ನೋಡಿ ಇದು ನಿಮಗೆ ಬೆಡ್ರೂಮ್ ಗೆಳೆಯರೆ, ಮೇಲೆ ಇರ್ತಕ್ಕಂಥ ಒಂದು ಬೆಡ್ರೂಮ್ ಇದೆ. ಮೇಲ್ಗಡೆ 2 ಬೆಡ್ರೂಮ್ ಇದೆ, ಸ್ವಲ್ಪ ಸ್ಪೇಸ್ ಇದೆ. ನೋಡಿ ಈ ಥರ ನಿಮಗೆ ಮೇಲ್ಗಡೆಯಿಂದ ನೋಡಿದ್ರೆ ನಿಮಗೆ ಈ ಥರ ಕಾಣಿಸುತ್ತೆ. ಈ ಥರ ರೌಂಡ್ ಆಗಿರ್ತಕ್ಕಂಥ ಸ್ಟೀಲ್ ಗ್ರಿಲ್ಲನ್ನು ಅಳವಡಿಸ್ಕೊಂಡು ನೋಡೋರಿ. ನೋಡಿ ಇಲ್ಲಿ ಬಂದರೆ ನಿಮಗೆ ಇದು ಈ ಥರ ವ್ಯೂ ಇದೆ. ಮೇಲಿಂದ ಕೆಳಗೆ ಈ ಥರ ನೋಡಿದ್ರೆ ಈ ಥರ ಒಂದು ವ್ಯೂ ನಿಮಗೆ ಕಾಣಿಸುತ್ತೆ. ನೋಡಿ ಈ ಥರ ಒಂದು ರೌಂಡ್ ಆಗಿರ್ತಕ್ಕಂಥ ಗ್ರಿಲ್, ಮೇಲ್ಗಡೆ ಈ ಥರ ಡಿಸೈನ್ ಇದೆ. ನೋಡಿ ನೀಟಾಗಿ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಒಂದು ನಿಮಗೆ ಬೆಡ್ರೂಮ್ ಸಿಗುತ್ತೆ. ಇಲ್ಲಿ ಬೇರೆ ಮೇಲ್ಗಡೆ 2 ಬೆಡ್ರೂಮ್ ಇದೆ. ನಿಮಗೆ ಇದಕ್ಕೆ ಬಾತ್ರೂಮ್ಗಳಿರೋದು, ಬಾತ್ರೂಮ್ ಮತ್ತು ಟಾಯ್ಲೆಟ್ 2 ಇದೆ. ಈಗ ಈ ಕಡೆ ಬಂದರೆ ನಿಮಗೆ ಇಲ್ಲಿ ಹೊರಗಡೆ ಬರೋದಕ್ಕೆ ಡೋರ್ಗಳಿರೋದು. ಇಲ್ಲಿಂದ ನೀವು ಹೊರಗೆ ಬಂದು ನೀವು ಹೊರಗಡೆ ನೋಡ್ಬೋದು ಎಷ್ಟು ಸ್ಪೇಸ್ ಇದೆ ಹೊರಗಡೆ ನಿಮಗೆ ಆರಾಮಾಗಿ. ಫ್ರಂಟ್ ನೋಡಿ ಮೇಲ್ಗಡೆ ಇಷ್ಟು ಸಿಟ್ಔಟ್ ಇದೆ. ನೋಡಿ ಇಷ್ಟು ಸಿಟ್ಔಟ್ ಇದೆ ಇಲ್ಲಿ ಮುಂದ್ಗಡೆ, ಇದೆಲ್ಲ ನಿಮ್ಗೆ ಕಾಣಿಸುತ್ತೆ. ಮನೆ ಮುಂದೆ ಇರ್ತಕ್ಕಂಥ ಡೆವಲಪ್ಮೆಂಟ್ ಈ ಥರ ಇದೆ, ಒಳ್ಳೆ ಡೆವಲಪ್ಮೆಂಟ್ ಇದೆ. ಇಲ್ಲಿಂದ ಇದು ಇಷ್ಟು ಸಿಟ್ಔಟ್ಗಳಿದೆ, ಇಷ್ಟು ಸಿಟ್ಔಟ್ ಇದೆ. ಇಲ್ಲಿಂದ ನೀವು ಮೇಲೆ ಹೋಗೋದುಗಳಿದೆ. ಇದು ಈಗ ನಿಮಗೆ ಮೇಲ್ಗಡೆ ನೋಡಿ ಇಷ್ಟು ಸಿಟ್ಔಟ್ ಇದೆ. ಇಲ್ಲಿಂದ ಸ್ಟೇರ್ ಕೇಸ್ ಇದೆ, ಸ್ಟೇರ್ ಕೇಸಿಂದ ಮೇಲೆ ಹೋಗೋದುಗಳಿದೆ. ಕಬ್ಬಿಣದ ಸ್ಟೇರ್ ಕೇಸನ್ನು ಮಾಡ್ಕೊಂಡ್ರೆ ಅವರು ಮೇಲಾದ್ರೆ ನಿಮಗೆ ಇಲ್ಲಿ ನಿಮಗೆ ಏನು ಸಿಗುತ್ತೆ ಅಂದರೆ ಗೆಳೆಯರೆ, ಇಲ್ಲಿ ಒಂದು ಸಿಂಟೆಕ್ಸ್ ಸಿಗುತ್ತೆ ನಿಮಗೆ. 1,000 ಲೀಟ್ರ್ ಕೆಪಾಸಿಟಿ ಇರ್ತಕ್ಕಂಥ ಒಂದು ಸಿಂಟೆಕ್ಸ್ ಇದೆ ಗೆಳೆಯರೆ. 1,000 ಲೀಟ್ರ್ ಕಾಣಿಸ್ತದೆ ನಿಮಗೆ. ಮತ್ತು ಇಲ್ಲಿ ನಿಮಗೆ ನೋಡಿ ಸೋಲಾರ್ ಇದೆ ಗೆಳೆಯರೆ, ಸೋಲಾರ್ ಇದೆ. ನಿಮಗೆ ಯಾವುದೇ ರೀತಿಯ ಗೀಝರ್ ಆಮೇಲೆ ವಾಟರ್ ಹೀಟ್ರ್ ಅವಶ್ಯಕತೆ ಇರೋದಿಲ್ಲ. ಸೋಲಾರಿಂದ ನಿಮಗೆ ನ್ಯಾಚುರಲ್ ಹೀಟ್ ವಾಟರ್ ಸಿಗುತ್ತೆ, ನಿಮಗೆ ಹಾಟ್ ವಾಟರ್ ಸಿಗುತ್ತೆ. ನೋಡಿ ಈ ಥರ ಡೆವಲಪ್ಮೆಂಟ್ ಇದೆ ಸುತ್ತಮುತ್ತ. ಇದು ಗೆಳೆಯರೆ ನೋಡು, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿ, ಈ ಮನೆಯ ಒಂದು ಲೊಕೇಶನ್ ಆಲ್ರೆಡಿ ಹೇಳಿದ್ದೀನಿ. ಮತ್ತು ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಡುಪ್ಲೆಕ್ಸ್ ಮನೆ ಇದೆ, 30-40 ಇರ್ತಕ್ಕಂಥ ಡುಪ್ಲೆಕ್ಸ್ ಮನೆ, 10 ವರ್ಷದ ಹಳೆದಾದ ಮನೆಗಳಿದೆ. ಒಳ್ಳೆ ನೀಟಾಗಿ ಇಟ್ಕೊಂಡ್ರೆ ಮತ್ತು ಬಸ್ ಸ್ಟಾಪ್ ಹತ್ತಿರ ಇದೆ. ಉದಯಗಿರಲ್ಲಿ ಈ ಮನೆ ಬರ್ತಿದ್ದಾರೆ. ಇದರ ಬೆಲೆ ಬಂದ್ಬಿಟ್ಟಿದ್ದಾರೆ 80 ಲಕ್ಷ ನೆಗೋಷಿಯಬಲ್. 80 ಲಕ್ಷ ನೆಗೋಷಿಯಬಲ್ ಡುಪ್ಲೆಕ್ಸ್ ಮನೆ ಇದು. ಕೆಳಗೆ 2 ಬೆಡ್ರೂಮ್, ಮೇಲೆ 2 ಬೆಡ್ರೂಮ್ ಇದೆ. ಕೆಳಗಡೆ ಕಿಚನ್ನು, ದೇವ್ರ ಮನೆ ಸಪ್ರೇಟ್ ಆಗಿದೆ. ಎಲ್ಲ ನೀಟಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಇದುಗಳ ಇವತ್ತು ನನ್ನ ವಿಡಿಯೋ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತೀರಿ. ಮತ್ತು ಒಳ್ಳೆ ವಿಡಿಯೋ ಬರುತ್ತೆ, ಬೇರೆ ಬೇರೆ ವಿಡಿಯೋ ಬರುತ್ತೆ ನಿಮಗೆ. ಸೈಟ್ ವಿಡಿಯೋ ಬರುತ್ತೆ, ಮನೆ ವಿಡಿಯೋ ಬರುತ್ತೆ, ಎಲ್ಲ ಬರುತ್ತೆ. ಹಾಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಶೇರ್ ಮಾಡಿ. ನೋಡಿ ಈ ಥರ ಡೆವಲಪ್ಮೆಂಟ್ ಇದೆ, ಎಲ್ಲ ಈ ಥರ ಡೆವಲಪ್ಮೆಂಟ್ ಇದೆ. ನಿಮಗೆ ಇಲ್ಲಿಂದ 888 ಅರೌಂಡ್ 1.5 ಕಿಲೋಮೀಟರ್ ಆಗುತ್ತೆ ಗೆಳೆಯರೆ. ನಿಮಗೆ SDM ಇಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ. ಹಾಗೆ ಒಳ್ಳೆ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ನಡುವೆ ಬರ್ತಕ್ಕಂಥ ಈ ಒಂದು ಲೊಕೇಶನ್. ಥ್ಯಾಂಕ್ ಯು ಗೆಳೆಯರೆ. ಮತ್ತೊಮ್ಮೆ ಮಾತಾಡಿ ಸಿಗೋಣ. ಥ್ಯಾಂಕ್ ಯು.